ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವ್ಲಾಗ್ ಶುರು ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೂ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಅರಿಶಿನ ಶಾಸ್ತ್ರ ತೋರಿಸಿದೆ. ಸೊ ಎಲ್ಲ ಅರಿಶಿನ ಶಾಸ್ತ್ರ ಎಲ್ಲ ಮುಗ್ದಾದ್ಮೇಲೆ ಗಂಡಿನ ಸ್ನಾನ ಎಲ್ಲ ಆದಮೇಲೆ ಒಂದು ಫೋಟೋ ತೆಕ್ಕೊಂಡ್ರು ಎಲ್ಲರೂ. ಹಾಗೆ ಅದಕ್ಕೂ ಮುಂಚೆ ನಾವೊಂದು ಡ್ಯಾನ್ಸ್ ಆಡಿದ್ವಿ, ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ. ನೆಕ್ಸ್ಟ್ ಹಾಗೆ ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಂಡ್ರು. ಮೆಹಂದಿ ಶಾಸ್ತ್ರ ಕೂಡ ನಡೀತಾ ಇತ್ತು. ಸ್ಟಾರ್ಟ್ ಮುಂದ್ಗಡೆ ಮೆಹಂದಿ ಎಲ್ಲ ಹಾಕಿಸ್ಕೊಂಡಾದ್ಮೇಲೆ ಹಿಂದ್ಗಡೆನೂ ಕೂಡ ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕಿಸ್ಕೊತಾ ಇದ್ದೆ. ಹುಡುಗರು ಮೆಹಂದಿ ಹಾಕೋ ಹುಡುಗರಂತೂ ತುಂಬ ಫಾಸ್ಟಾಗಿ ಮೆಹಂದಿ ಹಾಕ್ತಾಯಿದ್ರು. ನಾನಂತೂ ಎಲ್ಲರಿಗಿಂತ ಮುಂಚೆನೇ ನಮ್ಮ ಚೋಟಿಗೆ ಊಟ ಮಾಡಿಸಿ, ನಾನು ಊಟ ಮಾಡಿಸಿ ಒಂದೇ ಸರಿ ಮೆಹಂದಿ ಹಾಕ್ಸ್ಕೊಂಬೇಡೋಣ ಅಂತ ಬಂದೆ. ಹಾಗೆ ರೇಖಾನೂ ಕೂಡ, ನಾನು ರೇಖಾ ಒಂದೇ ಸರಿ ಹಾಕ್ಸ್ಕೊಂಡ್ವಿ. ಸವಿತಾ ಆಂಟಿಗೆ ನಾನು ಫಸ್ಟೇ ಹೇಳಿದ್ದೆ, ನೀವು ನನ್ನ ಜೊತೆ ಡ್ಯಾನ್ಸ್ ಆಡಬೇಕು ಅಂತ. ಆಂಟಿಗೂ ಆಯ್ತು ಆಡ್ತೀನಿ ಅಂತ ಹೇಳಿದ್ರು. ಅವ್ರು ಆಡೋಕ್ಕೆ ಶುರು ಮಾಡಿದ ತಕ್ಷಣ ಅವ್ರಿಗೊಂಥರ ನಾಚಿಕೆ. ಎಷ್ಟೇ ಆಗಲಿ ಫಸ್ಟ್ ಟೈಮ್ ಅಲ್ವಾ, ಹಂಗಾಗಿ ನಮ್ಮ ಭಾವ ನೋಡ್ತಾರೆ, ನಮ್ಮ ಮನೆಯವ್ರು ನೋಡ್ತಾರೆ, ಆ ಥರ ಅವರೆಲ್ಲ ನೋಡ್ತಾರಪ್ಪ. ನಾನು ಆಡಲ್ಲ ಅಂತಿದ್ರು. ಇಲ್ಲ ಆಂಟಿ ಬನ್ನಿ, ಯಾರು ನೋಡಲ್ಲ ಬನ್ನಿ, ಇದೊಂದು ಎಂಜಾಯ್ಮೆಂಟ್ ಟೈಮು, ಆಡಲೇಬೇಕು ಬನ್ನಿ ಆಂಟಿ ಅಂತ ಅಷ್ಟು ಫೋರ್ಸ್ ಮಾಡ್ತಿದ್ವಿ. ಗ್ರೀನ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ, ಅವ್ರ ಹೆಸರು ರಂಜಿತಾ ಅಂತ. ಸುಮಾರು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ನೀವು. ಆಂಟಿ ಮನೆ ಪೂಜೆ ಟೈಮಲ್ಲಿ ಹಾಕಿದ್ದೆ. ಅವರು ಕೂಡ ನನ್ನ ವ್ಲಾಗಲ್ಲಿ ಏನು ಫಸ್ಟ್ ಟೈಮ್ ಏನಲ್ಲ. ಎಲ್ಲರೂ ಎಳಿತಾ ಇದ್ದೀವಿ ಬನ್ನಿ ಆಂಟಿ ಅಂತ. ಏನೂ ಆಗಲ್ಲ ಬನ್ನಿ ಅಂತ. ಆಂಟಿಯಿಂದ ಮುಜುಗರ ಪಡ್ತಿದ್ರು ಫಸ್ಟ್. ಆಮೇಲೆ ಆಂಟಿನೂ ಕೂಡ ಡ್ಯಾನ್ಸ್ ಆಡೋಕ್ಕೆ ಶುರು ಮಾಡಿದ್ರು. ನೀವೇ ನೋಡಿ ಹೆಂಗೆ ಎಂಜಾಯ್ ಮಾಡ್ತಿದ್ದೀವಿ ಅಂತ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀವಿ ನಾವೆಲ್ಲರೂ. ಆಂಟಿ ಮತ್ತು ಪಕ್ಕದ ಮನೆ ಆಂಟಿ ಇದ್ದಾರೆ, ಆಂಟಿನೂ ಕೂಡ ಇನ್ನೂ ಬಂದಿರಲಿಲ್ಲ. ಅವ್ರನ್ನ ಕರಿತಾ ಇದ್ವಿ. ಆಂಟಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊತಾ ಇದ್ವಿ. ಆಮೇಲೆ ಅವರು ಕೂಡ ಬಂದು ಜಾಯ್ನ್ ಆದರು, ಅವ್ರ ಮಗಳು. ಆಂಟಿ ಹೆಸರು ನಾನು ಮರ್ತುಬಿಟ್ಟಿದ್ದೀನಿ, ಗೊತ್ತಿಲ್ಲ. ನೀವೇ ನೋಡಿ ಮುಂದೆ ಬರ್ತಾ ಇರೋ ವಿಡಿಯೋದಲ್ಲೆಲ್ಲನೂ ಆಂಟಿ ನಾವೆಲ್ಲ ಸೇರ್ಕೊಂಡು ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ ಅಷ್ಟು ಎಂಜಾಯ್ ಮಾಡ್ತೀವಿ. ಇನ್ನೊಂದ್ಸಲಿ ಸವಿತಾಜಿ
ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಆದಮೇಲೆ ಡ್ಯಾನ್ಸ್ ಎಲ್ಲ ಆದಮೇಲೆ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ, ಒಂದು ಫೋಟೋನೂ ತೊಗೊಂಡ್ವಿ ಚೇತು ಜೊತೆ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರಾತ್ರಿ ಬಂದಿದ್ದು ಸಿಕ್ಕಾಪಟ್ಟೆ ಲೇಟಾಗಿತ್ತು. ಆಂಟಿ ಎಲ್ಲರೂ ಇರಿ ಹೋಗಿರಂತೆ ಆಮೇಲೆ ಅಂತ ಹೇಳ್ತಾಯಿದ್ರು. ಆದರೆ ಇಲ್ಲಪ್ಪ ತುಂಬ ಲೇಟಾಗಿದೆ ಅಂತ ಅಂದ್ಬಿಟ್ಟು ನಾನು ಹೊರಟ್ಬಿಟ್ಟೆ. ಸುಮಾರು ಲೇಟಾಗಿದೆ ಅಂದರೆ 11:15 ಆಗಿತ್ತು ನಾನು ಅವ್ರ ಮನೆಯಿಂದ ಬರೋಷ್ಟರಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ತಿರ್ಗಾ ರಿಸೆಪ್ಷನ್ಗೆ ಸಾಯಂಕಾಲ ಹೋಗ್ಬೇಕಿತ್ತಲ್ಲ ಮದುವೆಗೆ ಅಂತ ಏನೋ ಅಡುಗೆ ಏನು ಮಾಡೋದು ಬೇಡ, ಟೊಮೆಟೊ ಬಾತ್ ಮಾಡಿದ್ರೆ ನಮ್ಮ ಮನೇಲಿ ಬೆಳಗ್ಗೆ ಮಾಡಿರೋ ತಿಂಡಿ ಮಧ್ಯಾಹ್ನನೂ ತಿಂತಾರೆ. ಅಂದರೆ ಅವ್ರಿಗಿಷ್ಟ ನಮ್ಮ ಮನೇಲಿ ಈ ಥರ ರೈಸ್ ಐಟಮ್ ಏನಾದರೂ ಮಾಡಿದ್ರೆ. ಅದಕ್ಕೆ ನಾನು ಏನು ಮಾಡಿಬಿಟ್ಟೆ, ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡ್ತಾಯಿದ್ದೆ. ಅಡುಗೆದಿಲ್ಲ ಅಂದರೆ ಒಂಥರ ಖುಷಿ. ಹೇಳಬೇಕು ಅಂದರೆ ನಮ್ಗಳ್ಗಂತೂ ಅಡುಗೆ ಮಾಡೋಂಗಿಲ್ಲ ಅಂದರೆ ಖುಷಿ. ಪಟ ಅಂತ ನನ್ನ ಕೆಲಸ ಎಲ್ಲ ಮುಗಿಸಿ ಹಾಗೆ ಬಟ್ಟೆ ಕೂಡ ಇತ್ತು, ಬಟ್ಟೆನೂ ಒಣಗಾಕ್ಬಿಡೋಣ. ಯಾಕೆಂದರೆ ಇನ್ನು ಇವತ್ತು ನಾಳೆ ಎಲ್ಲ ಮದುವೆಲಿ ಓಡಾಡ್ತಾ ಇರ್ತೀವಿ, ಬಟ್ಟೆ ಒಗೆಯೋಕ್ಕಾಗಲ್ಲ. ಹಾಗಾಗಿ ಇರೋದನ್ನೆಲ್ಲ ಫುಲ್
ಎಲ್ಲ ಕೆಲಸನೂ ಮುಗಿಸ್ಬಿಡ್ಬೇಕು, ಸಂಜೆ ಅಷ್ಟರಲ್ಲಿ ಏನೂ ಇರಬಾರ್ದು ಪೇಂಟಿಂಗ್ ಅಂದ್ಕೊಂಡು ನಾನು ಯಾವಾಗಲೂ ಸಂಜೆ ಹೊತ್ತಿಗೆ ನಾನು ಬಟ್ಟೆ ಒಣಗಾಕ್ತಿದ್ದು. ಆದರೆ ಇವತ್ತು ಮಾತ್ರ ಬೇಗ ಬೇಗ ಒಣಗಾಕ್ತಾಯಿದ್ದೀನಿ ಬಟ್ಟೆನ. ಎಲ್ಲ ಕೆಲಸ ಮಾಡಿದ್ದಾಯಿತು, ಮದುವೆಗೆ ರೆಡಿ ಆಗಬೇಕಲ್ಲ, ಎಲ್ಲ ಪ್ರಿಪ್ರೇಷನ್ ಇರುತ್ತಲ್ವ, ಗೊತ್ತಿರುತ್ತಲ್ವ ಲೇಡೀಸ್ಗೆ ಏನೇನು ಇರುತ್ತೆ ಅಂತ. ಸೀರೆ ಎಲ್ಲ ರೆಡಿ ಮಾಡ್ಕೋಬೇಕು, ಅಯ್ಯೋ ಒಂದೊಂದಲ್ಲ ಲೇಡೀಸ್ದು ಮದುವೆಗೆ ಹೊರಡಬೇಕು ಅಂದರೆ. ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ತಾಯಿದ್ದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.